ವೈದಿಕ ಜ್ಯೋತಿಷ್ಯದ ಪ್ರಕಾರ 12 ತಿಂಗಳ ನಂತರ ವ್ಯವಹಾರದ ಹಿತೈಷಿಯಾಗಿರುವಂತಹ ಬುಧನು ಸ್ನೇಹಪರ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಈ ಸಂಚಾರ 3 ರಾಶಿಯ ಜನರಿಗೆ ಒಳ್ಳೆಯ ದಿನಗಳನ್ನು ಪ್ರಾರಂಭ ಮಾಡ್ತಾ ಇದೆ. ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳು ಈ ರಾಶಿಯವರಿಗೆ ಹೆಚ್ಚಾಗಿರುತ್ತೆ. ವೈದಿಕ ಜ್ಯೋತಿಷ್ಯದ ಶಾಸ್ತ್ರದ ಪ್ರಕಾರ ಬುಧನನ್ನು ಬುದ್ಧಿವಂತಿಕೆ, ತರ್ಕ, ಸಂವಹನ, ಗಣಿತ, ಬುದ್ಧಿವಂತಿಕೆ ಮತ್ತು ಸ್ನೇಹದ ಅಂಶ ಅಂತ ಪರಿಗಣಿಸಲಾಗುತ್ತೆ. ಆದ್ದರಿಂದ ಬುಧನ ಚಲನೆಯಲ್ಲಿ ಬದಲಾವಣೆ ಆದಾಗಲೆಲ್ಲ ಈ ವಲಯಗಳು ವಿಶೇಷವಾಗಿ ಪರಿಣಾಮ ಬೀರ್ತವೆ. ಗ್ರಹಗಳ ರಾಜಕುಮಾರ ಬುಧ ಶನಿಯಿಂದ ಆಳಲ್ಪಡುವ ಜನವರಿಯಲ್ಲಿ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಜ್ಯೋತಿಷ್ಯದ ಪ್ರಕಾರ ಶನಿ ಮತ್ತು ಬುಧನ ನಡುವೆ ಸ್ನೇಹ ಸಂಬಂಧ ಇದೆ. ಆದ್ದರಿಂದ ಬುಧನ ಸಂಚಾರ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಉತ್ತಮ ಸಮಯವನ್ನು ಕೂಡ ತರುತ್ತೆ. ವ್ಯಾಪಾರ ಲಾಭ ಮತ್ತು ವೃತ್ತಿ ಬೆಳವಣಿಗೆಯ ಸಾಧ್ಯತೆಗಳು ಕೂಡ ಇದೆ. ಹಾಗಾದರೆ ಆ ಅದೃಷ್ಟವಂತ ರಾಶಿಯವರು ಯಾರ್ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ. ಸಿಂಹರಾಶಿ. ಬುಧನ ಸಂಚಾರ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಅನುಕೂಲಕರ ಫಲಗಳನ್ನು ತರುತ್ತೆ. ಬುಧನು ನಿಮ್ಮ ಸಂಚಾರ ಪಟ್ಟಿಯಲ್ಲಿ 6ನೇ ಮನೆಯಲ್ಲಿ ಸಾಕ್ತಾನೆ. ಇದನ್ನು ಶತ್ರುಗಳು ಮತ್ತು ರೋಗಗಳ ಮನೆ ಅಂತ ಪರಿಗಣಿಸಲಾಗುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಕೆಲವು ಅನಾರೋಗ್ಯದಿಂದ ಮುಕ್ತರಾಗಬಹುದು. ಈ ಅವಧಿಯಲ್ಲಿ ನಿಮ್ಮ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತೆ. ನಿಮ್ಮ ಶತ್ರುಗಳನ್ನು ಯಶಸ್ವಿಯಾಗಿ ಜಯಿಸುವುದಕ್ಕೆ ನಿಮಗೆ ಅನುವು ಮಾಡಿಕೊಡುತ್ತೆ. ಇದು ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ದಿಕ್ಕನ್ನು ಒದಗಿಸುತ್ತೆ. ನಿಮ್ಮ ವೃತ್ತಿಪರ ಜೀವನದಲ್ಲಿ ಯಶಸ್ಸಿಗೆ ಹೊಸ ಮಾರ್ಗಗಳನ್ನು ತೆರೆಯುತ್ತೆ. ಹಳೆಯ ವಿವಾದಗಳು ಬಗೆಹರಿತವೆ ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಆಸೆಗಳು ಕೂಡ ಈಡೇರ್ತವೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ಚಕ್ರದಲ್ಲಿ ಬುಧನ ಸಂಚಾರ ನಿಮಗೆ ಬಹಳ ಪ್ರಯೋಜನಕಾರಿಯಾಗಿರುತ್ತೆ. ಬುಧನು ನಿಮ್ಮ ರಾಶಿಯಿಂದ ಅದೃಷ್ಟದ ಮನೆಗೆ ಸಾಕ್ತಾ ಇದ್ದಾನೆ. ಹಾಗಾಗಿ ಈ ಸಮಯದಲ್ಲಿ ಅದೃಷ್ಟ ನಿಮಗೆ ಅನುಕೂಲಕರವಾಗಿರುತ್ತೆ. ನಿಮಗೆ ಎಲ್ಲಾದರೂ ಸಿಕ್ಕಾಕೊಂಡಂಥ ಹಣ ಅಥವಾ ಬರಬೇಕಾಗಿರುವಂಥ ಹಣ ಮತ್ತು ಅಥವಾ ಯಾವುದಾದ್ರೂ ಅರ್ಧಂಬರ್ಧಾಗಿರುವಂಥ ಕೆಲಸಗಳು ಇದೆಲ್ಲವೂ ಈ ಸಂದರ್ಭದಲ್ಲಿ ಪೂರ್ಣಗೊಳ್ತವೆ. ಎಲ್ಲಾದರೂ ಹೂಡಿಕೆ ಮಾಡಿದ್ದಿದ್ರೆ ಅಥವಾ ಮಾಡೋದಿದ್ರೂ ಒಳ್ಳೆಯ ಅವಕಾಶ ಇದೆ. ಮಾಡಿದ್ದಿದ್ರೆ ಈಗಾಗಲೇ ಮಾಡಿರುವಂಥ ಹೂಡಿಕೆಗಳಿಂದ ಒಳ್ಳೆ ಲಾಭ ಬರುವಂಥ ಸಾಧ್ಯತೆ ಕೂಡ ಇರುತ್ತೆ. ಮತ್ತು ಗೌರವ ಖ್ಯಾತಿ ಸಮಾಜದಲ್ಲಿ ಹೆಚ್ಚಾಗುತ್ತೆ. ಮತ್ತು ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ವಿಶಿಷ್ಟ ಗುರುತನ್ನು ಸ್ಥಾಪಿಸ್ತೀರಿ. ಈ ಸಮಯದಲ್ಲಿ ನೀವು ಧಾರ್ಮಿಕ ಅಥವಾ ಶುಭ ಸಮಾರಂಭದಲ್ಲೂ ಕೂಡ ಭಾಗವಹಿಸ್ತೀರಿ. ನೀವು ಕೆಲಸ ಅಥವಾ ವ್ಯವಹಾರದ ಉದ್ದೇಶಗಳಿಗಾಗಿ ಎಲ್ಲಾದರೂ ಪ್ರಯಾಣ ಮಾಡಬಹುದಾದಂತಹ ಸಂದರ್ಭ ಒದಗಿ ಬರುತ್ತೆ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಬುಧನ ಸಂಚಾರ ಸಕಾರಾತ್ಮಕ ಫಲಗಳನ್ನು ತರುತ್ತೆ. ಬುಧನು ನಿಮ್ಮ ರಾಶಿಚಕ್ರ ಚಿಹ್ನೆಯ ಮೂಲಕ ಸಾಕ್ತಾನೆ. ಇದು ಆದಾಯ ಮತ್ತು ಲಾಭದ ಮನೆಯಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯ ಗಮನಾರ್ಹವಾಗಿ ಹೆಚ್ಚಾಗುತ್ತೆ. ಹೊಸ ಆದಾಯದ ಮೂಲಗಳ ಮೂಲಕವೂ ನೀವು ಹಣವನ್ನು ಗಳಿಸ್ತೀರಿ. ಉದ್ಯೋಗ ಮತ್ತು ವ್ಯವಹಾರ ಎರಡರಲ್ಲೂ ಪ್ರಗತಿಯ ಸಾಧ್ಯತೆಗಳಿವೆ. ಗೌರವ ಮತ್ತು ಪ್ರತಿಷ್ಠೆಯೂ ಹೆಚ್ಚಾಗುತ್ತೆ. ಹಳೆಯ ಸಾಲಗಳಿಂದ ನೀವು ಪರಿಹಾರವನ್ನು ಕೂಡ ಪಡಿತೀರಿ. ಹೂಡಿಕೆಗಳು ನಿಮಗೆ ಲಾಭವನ್ನು ತರ್ತವೆ. ಅಥವಾ ಹೂಡಿಕೆ ಮಾಡೋದಿದ್ರೆ ಕೂಡ ಒಳ್ಳೆಯ ಟೈಮ್ ಇದೆ. ಉದ್ಯಮಿಗಳು ಗಮನಾರ್ಹ ವ್ಯಾಪಾರ ಒಪ್ಪಂದಗಳನ್ನು ಕೂಡ ಮಾಡಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ನೀವು ಷೇರು ಮಾರುಕಟ್ಟೆಯನ್ನೇನಾದರೂ ಇದ್ದರೆ ಅಥವಾ ಶೇರನ್ನು ಹಾಕಿದಿದ್ರೆ ಖಂಡಿತವಾಗ್ಲೂ ಆ ಶೇರಿನಿಂದ ಒಳ್ಳೆಯ ಲಾಭವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. 3 ರಾಶಿಯವರು ಮೀನರಾಶಿ, ವೃಷಭ ರಾಶಿ ಮತ್ತು ಸಿಂಹರಾಶಿಯವರು ಈ 3 ರಾಶಿಯವರಿಗೂ ಕೂಡ ಬುಧನಿಂದ ಬಹಳ ಒಳ್ಳೆಯ ಲಾಭವನ್ನು 2026ರಲ್ಲಿ ನೀವು ಪಡಿತೀರಿ. ಅದರಲ್ಲೂ ಕೂಡ ಬುಧ ವ್ಯವಹಾರದ ಹಿತೈಷಿಯಾಗಿರೋದ್ರಿಂದ ನಿಮಗೆ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ಬರುವ ಹಾಗೆ ಬುಧ ನಿಮಗೆ ಆಶೀರ್ವಾದ ಮಾಡ್ತಾನೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.